ಏನ್ರಿ ಒಂದು ಕೆಲಸ ಮಾಡ್ತಾ ಇದ್ದೀನಿ ಕಣ್ರಿ. ಏನು ಮಾಡ್ತಾ ಇದೀಯಪ್ಪ? ಏನ್ರಿ ರೀ ಯಾವಾಗಲೂ ಕೂತಂಗೆ ಕೂತವನೇ. ಇದನ್ನ ನೋಡ್ರಿ, ನನ್ನ ಕೈ ಕೆಲಸ ಮಾಡ್ತಾ ಇಲ್ವೇನ್ರಿ? ಮಾಡ್ತಾದೆ. ನನ್ನ ಕಣ್ಣು ಕೆಲಸ ಮಾಡ್ತಾ ಇಲ್ವೇನ್ರಿ? ಮಾಡ್ತಾದೆ. ನನ್ನ ಮೂಗು ಕೆಲಸ ಮಾಡ್ತಾ ಇಲ್ವೇನ್ರಿ? ಅದ್ರ ಕೆಲಸ ಅದು ಮಾಡ್ತದಪ್ಪ. ನನ್ನ ಹಲ್ಲು ನಾಲ್ಗೆ ಇವೆಲ್ಲ ಕೆಲಸ ಮಾಡ್ತಾ ಇಲ್ವೇನ್ರಿ? ಅದ್ರ ಕೆಲಸ ಅವು ಮಾಡ್ತವೆ. ಯಾಕೆ ಕೇಳಿಸ್ಕೊತಾ ತಾನೆ? ಯಾಕೆ ಇದು ಹೇಳ್ತಾ ಇದ್ದಿಂದ ಗೊತ್ತಾಗ್ಲಿವಲ್ಲ. ಇವೆಲ್ಲ ಕೆಲಸ ಮಾಡ್ತಾವೆ, ಇವ್ನು ಮಾತ್ರ ಒಬ್ಬ ಕೂತವನಲ್ರಿ. ನಾನೇನ್ರಿ ಮಾಡೋಣ? ಯಾರು ಕುಂತಿರೋನು ಇಲ್ಲಿ ಹೊಟ್ಟೆ ರಾಯ ಓ ಕೂತವನೆ. ಏನು ಕೆಲಸ ಮಾಡಲ್ಲ ಅವನು. ಏನ್ ಕೆಲಸ ಮಾಡ್ತಾನೆ? ನನಗೂ ಆಪತ್ ಬಿಟ್ಟದೆ. ಹ್ಞೂ. ನಮ್ಮವ್ರನ್ನೆಲ್ಲಾರು ರಂಗ ಪಂಗ ತಿಮ್ಮನ್ನೆಲ್ಲ ಕರ್ಕೊಂಬಂದು ಮಾತಾಡ್ಕೋತೀವಿ. ಓಹೋ, ಇವಕ್ಕೆಲ್ಲ ಹೆಸರಿಟ್ಬಿಟ್ಟಿದ್ಯಾ? ಕಿವಿಗೆ, ಮೂಗ್ಗೆ, ನಾಲ್ಗೆಗೆ, ಕೈಗೆ, ಕಾಲ್ಗೆ ಎಲ್ಲ ಹೆಸರು ಬಿಟ್ಟಿದ್ದೀನಿ. ಮಾತಾಡ್ಕೋತೀವಿ. ನಾನು ಒಂದ್ 2-3 ದಿನ ಊಟ ಬಿಟ್ಬಿಡ್ತೀನಿ. ಹೊಟ್ಟೆ ಬುದ್ಧಿ ಕಲ್ಸಕ್ಕೆ. ಹೊಟ್ಟೆ ಬಿಟ್ಟು ಕಲ್ಸಕ್ಕೆ ಯಾಕೆ ನಾವು ಕಷ್ಟ ಪಡ್ತಾ ಇಲ್ವೇ? ಅವ್ನು ಮಾತ್ರ ಕುಂತಿರ್ತಾನೆ. ಎಲ್ಲ ಕೆಲಸ ಮಾಡ್ತೀವಿ, ಇನ್ನೊಬ್ಬ ಮಾತ್ರ ಸುಮ್ಮನೆ ಕೂತವನೆ. ಅದಕ್ಕೆ ಊಟ ನಿಲ್ಸ್ಬಿಡ್ತೀನಿ. ಊಟ ನಿಲ್ಸ್ಬಿಟ್ಟು ನೋಡೋಣ ಏನಾಯ್ತದೆ ಅಂತ. ಹೊಟ್ಟೆ ಬುದ್ಧಿ ಕಲ್ತ್ಕೊಳ್ಳಿ ಅಂತ. ಊಟ ನಿಲ್ಸ್ಬಿಡ್ತೀನಿ. ಆಮೇಲೆ ಏನಾಗತ್ತೆ ನೋಡ್ತಾನೆ 3 ದಿನ ಆದ ನಂತರ. ಏನಾಯ್ತು? ಅಯ್ಯೋ ಸುಸ್ತು ಸಂಕಟ ಎಲ್ಲ ಆಯ್ತಾ ಇದೆ. ನಡಿಯಕ್ಕೂ ಆಗಲ್ಲ, ನಡಿಯಕ್ಕೂ ಆಯ್ತಾ ಇಲ್ಲ, ಏನು ಆಯ್ತಾ ಇಲ್ಲ. ಕೈ ಒಳ್ಳಾಡ್ತಾ ಇಲ್ಲ. ನಾನು ಬ್ರಹ್ಮನ ಹತ್ರ ಹೋಗಿ ಬರ್ತೀನಿ. ಅವ್ನು ಬ್ರಹ್ಮ ಏನಂತ ಕೇಳ್ತೀನಿ. ಏನು ಈ ಕಿವಿ ಮೂಗು ಇವರೆಲ್ಲ ಅಲ್ಗೋಗ್ಬಿಟ್ರು. ಎಲ್ಲ ಬ್ರಹ್ಮನ ಹತ್ರಕ್ಕೆ. ಬ್ರಹ್ಮ ಏನು ಹೇಳ್ದ? ನೀನೇನು ಕೆಲಸ ಮಾಡ್ತೀಯ ಕೆಲಸ ಮಾಡ್ರಪ್ಪ. ಕಣ್ಣು ನೋಡ್ಲಿ, ಕಿವಿ ಕೇಳಿಸ್ಕೊಳ್ಳಿ, ಮೂಗು ವಾಸನೆ ಕಂಡಿಡಿಲಿ, ಬಾಯಿ ನಿನ್ನ ಕೆಲಸ ಏನು ಮಾಡ್ತೀವಿ ಮಾಡ್ತಾ ಇರು, ಕಾಲು ಕೈ ಏನು ಕೆಲಸ ಮಾಡ್ರಿ. 3 ದಿನ ಬಿಟ್ಕೊಂಡು ನಾನು ನೋಡ್ರಪ್ಪ. ಅದನ್ನ ಪರಿಹಾರ ನಾನು. ಆಯ್ತು. ಅಯ್ಯೋ ಬ್ರಹ್ಮದೇವರೇ, ಸೊರಾದ ಬಿಟ್ಟೆ ನಾವು ಚೆನ್ನಾಗಿದ್ದೀವಿ. ಸುಸ್ತು ಸಂಕಟ ಏನೂ ಇಲ್ಲ. ಈ ಭಾಳ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಇದೇ ಕಣಪ್ಪ ಸೃಷ್ಟಿಯ ಧರ್ಮ ಅಂತ ಬ್ರಹ್ಮದೇವರು ಹೇಳಿದ್ರು. ಸೃಷ್ಟಿಯ ಧರ್ಮ ಅಂದ್ರೆ ಕೆಲಸ ನೀನು ಮಾಡು. ಕಾಲು ಕೆಲಸ ಮಾಡಬೇಕು, ಕಿವಿಯೂ ಕೆಲಸ ಮಾಡಬೇಕು, ಕಣ್ಣು ನೋಡಬೇಕು, ಕಿವಿ ಕೇಳಬೇಕು ಅಂತ ಬ್ರಹ್ಮದೇವರು ಹೇಳಿದ್ರು. ಅದಕ್ಕೆ ಮನುಷ್ಯ ಆದನು ಅಸೂಯೆ ಪಡಬಾರ್ದು. ಅಸೂಯೆ ಪಡೋದು, ಹೊಟ್ಟೆ ಕಿಚ್ಚು ಪಡಬಾರದು. ನಿನ್ನ ಕೆಲಸ ನೀವು ಮಾಡ್ಕೊಳ್ಳಿ, ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಅನ್ನೋದೇ ಈ ಜನಗಳಿಗೆ ಸಂದೇಶ.